ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಹೌ ಟು ಸ್ಟಡಿ 6 ಸಬ್ಜೆಕ್ಟ್ಸ್ ಇನ್ ಅ ಡೇ ಅಂತ. ಆಯ್ತಾ? ಅಂದ್ರೆ ನೀವು 6 ವಿಷಯಗಳೇನಿದೆ ನಿಮ್ಮ ಪಠ್ಯಕ್ರಮದಲ್ಲಿ, ಸೊ ಇದನ್ನ ಒಂದು ದಿನದಲ್ಲಿ ನೀವು ಹೇಗೆ ಓದ್ಬೋದು ಅಂತ ಇವತ್ತು ನೋಡಕ್ಕೆ ಹೋಗ್ತಿದ್ದೀವಿ. ನನ್ನ ಹೆಸರು ಹರ್ಷ SS. ನಾನು ನಿಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್. ಓಕೆ, ಸೊ ಸ್ಟಾರ್ಟ್ ಆಫ್. ಏನಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ ಅಂದ್ರೆ ಮಕ್ಕಳ, ಯಾಕಂದ್ರೆ ನಿಮ್ಮಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಈ ರೀತಿ ಮ್ಯಾಮ್ ಹೌ ಟು ಕವರ್ ಆಲ್ 6 ಸಬ್ಜೆಕ್ಟ್ಸ್ ಇನ್ 3 hours ಅಂಡ್ ರಿವೈಸ್ ಎವ್ರಿಥಿಂಗ್ ಇನ್ ದ ಮಾರ್ನಿಂಗ್, ಈ ರೀತಿ ಕ್ವೆಶನ್ಸ್ನ ಕೇಳಿದಿರಾ. ಎಲ್ಲಾ 6 ಸಬ್ಜೆಕ್ಟ್ಸ್ನು ಬರೀ 3 ಗಂಟೆಯಲ್ಲಂತೂ ಓದಲಿಕ್ಕೆ ಆಗೋದಿಲ್ಲ. ಬಟ್ ಹೇಗೆ ಪರ್ಫೆಕ್ಟ್ ಆಗಿ ಎಫಿಷಿಯೆಂಟ್ ಆಗಿ ಓದ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಸೊ ತಪ್ಪದೇ ಈ ವಿಡಿಯೋನ ನೋಡೋಣ. ವಾಟ್ ಇಸ್ ದಿಸ್? ಓಕೆ, ಸೊ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಕೇಳಲಿಕ್ಕೆ ಹೋದ್ರೆ ನೀವು ಒಂದು ದಿನದಲ್ಲಿ 6 ಸಬ್ಜೆಕ್ಟ್ನ ಪ್ರಾಕ್ಟೀಸ್ ಮಾಡಕೂಡ್ದು. ಓಕೆ, ಇಟ್ ಈಸ್ ನಾಟ್ ಎಫಿಷಿಯೆಂಟ್, ಅದು ಆಗೋದಿಲ್ಲ. ಚೆನ್ನಾಗಿ ಎಲ್ಲ ಸಬ್ಜೆಕ್ಟ್ಸಿಗೂ ಗಮನ ಕೊಟ್ಟು ನೀವು ಓದಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗತ್ತೆ. ಸೊ ನನ್ನ ಪ್ರಕಾರ 6 ಸಬ್ಜೆಕ್ಟ್ನ ಒಂದೇ ದಿನದಲ್ಲಿ ಕವರ್ ಮಾಡಲಿಕ್ಕೆ ಹೋಗಬೇಡಿ. ವಾಟ್ ಈಸ್ ದ ಬೆಸ್ಟ್ ವೇ? ಬೆಸ್ಟ್ ವೇ ಇಸ್ 3 ಗಂಟೆ ಸ್ಟಡಿ ಮಾಡಬೇಕು, ದಿನದಲ್ಲಿ 3 ಗಂಟೆ ಓದ್ಕೋಬೇಕು ಆ್ಯಂಡ್ ದಿನದಲ್ಲಿ 3 ಸಬ್ಜೆಕ್ಟ್ನ ಕವರ್ ಮಾಡೋದು ಇಸ್ ದ ಬೆಸ್ಟ್ ವೇ. ಓಕೆನಾ ಮಕ್ಕಳ? ದಿನದಲ್ಲಿ 3 ಸಬ್ಜೆಕ್ಟ್ಸ್ನ ಕವರ್ ಮಾಡೋದು ಬೆಸ್ಟ್ ವೇ ಆಗಿರುತ್ತೆ. ಹೇಗೆ ಮಾಡ್ಬೋದು? ಇಫ್ ಯು ಥಿಂಕ್ ಯು ವಾಂಟ್ ಟು ಸ್ಟಡಿ 3 hours per day ಆ್ಯಂಡ್ ಯು ವಾಂಟ್ ಟು ಸ್ಟಡಿ 3 subjects per day ಅಂದರೆ ಈ ಟೈಮ್ ಟೇಬಲ್ನ ನೀವು ಫಾಲೋ ಮಾಡಬಹುದು. ಡೈಲಿ ಟೈಮ್ ಟೇಬಲ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ ನಿಮಗೋಸ್ಕರ. ದಿನಕ್ಕೆ 3 ಗಂಟೆಗಳ ಕಾಲ ಓದಬೇಕು ಅಂದರೆ ಈ ಟೈಮ್ ಟೇಬಲ್ ವಿಡಿಯೋ ಏನಿದೆ ಇದರ ಲಿಂಕ್ ನಿಮಗೆ ಕೆಳಗಿರುವಂತಹ ಪಿಂಡ್ ಕಾಮೆಂಟಲ್ಲಿ ಕಾಣಿಸುತ್ತೆ. ಓಕೆ, ಬಟ್ ಇಲ್ಲ ಮ್ಯಾಮ್ ನಾನು 6 ಸಬ್ಜೆಕ್ಟ್ ಓದಲೇಬೇಕು, ನೀವು ಹಠ ಹಿಡ್ಕೊಂಡು ಕೂತಿದ್ರೆ ನಾನು 6 ಸಬ್ಜೆಕ್ಟ್ ಓದಲೇಬೇಕು ಮ್ಯಾಮ್ ಅಂದರೆ ನಿಮಗೋಸ್ಕರ ಇನ್ನೊಂದು ಟೈಮ್ ಟೇಬಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ನೋಡಕ್ಕೆ ಹೋಗೋಣ. ಸೊ ಇದರಲ್ಲಿ ಒಂದಷ್ಟು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು ಮಕ್ಕಳ. ಓಕೆ, ಸೊ 6 ಸಬ್ಜೆಕ್ಟ್ಸ್ ನಾನು ಏನಕ್ಕೆ ಫಸ್ಟ್ ಆಫ್ ಆಲ್ ಬೇಡ ಓದಬೇಡಿ 3 ಸಬ್ಜೆಕ್ಟ್ಸ್ ಓದಿ ಸಾಕು ದಿನಕ್ಕೆ ಅಂತ ಹೇಳ್ತಿರೋದಂದ್ರೆ, 6 ಸಬ್ಜೆಕ್ಟ್ಸ್ ಏನಿದೆ, ಮ್ಯಾಥಮ್ಯಾಟಿಕ್ಸ್ ಅಂದರೆ ಗಣಿತ, ಸೈನ್ಸು, ಸೋಷಿಯಲು ಅಂದರೆ ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನ, ಮತ್ತು ಫಸ್ಟ್, ಸೆಕೆಂಡ್, ಥರ್ಡ್ ಲ್ಯಾಂಗ್ವೇಜ್. ಸೊ ಈ 6 ವಿಷಯಗಳನ್ನ ಓದಲಿಕ್ಕೆ ಒಂದೊಂದಕ್ಕೆ ತನ್ನದೇ ಆದಂತಹ ಸ್ಕಿಲ್ಸ್ ಬೇಕಿರತ್ತೆ, ಅಬಿಲಿಟಿ ಬೇಕಿರತ್ತೆ, ಮೈಂಡ್ ಸ್ಪೇಸ್ ಬೇಕಿರತ್ತೆ. ಈಗ ನಾನು ಮ್ಯಾಥಮ್ಯಾಟಿಕ್ಸ್ನ ಓದೋಕ್ಕೆ ಹೋದಾಗ ಅದಕ್ಕೆ ಲಾಜಿಕ್ ಜಾಸ್ತಿ ಅಪ್ಲೈ ಮಾಡಬೇಕು, ನನ್ನ ರೀಸನಿಂಗ್ ಜಾಸ್ತಿ ಅಪ್ಲೈ ಮಾಡಬೇಕು, ತರ್ಕನ ನಾನು ಜಾಸ್ತಿ ಅನ್ವಯ ಮಾಡಬೇಕು ಅದರಲ್ಲಿ. ಸೈನ್ಸ್ನ ಓದಕ್ಕೆ ಹೋದಾಗ ಕೂಡ ಲಾಜಿಕ್ ಪ್ಲಸ್ ಮೆಮರಿನ ಯೂಸ್ ಮಾಡಬೇಕು, ತರ್ಕ ಹಾಗೂ ಸ್ಮರಣೆನ ನಾವು ಯೂಸ್ ಮಾಡಬೇಕು. ಸೋಷಿಯಲಲ್ಲಿ ಇಟ್ ಈಸ್ ವೆರಿ ಮಚ್ ಇಲ್ಲಿ ಇವೆರಡಕ್ಕೆ ಲಾಜಿಕ್ ಪ್ಲಸ್ ಮೆಮರಿ ಬೇಕು ಅಂದರೆ ಸೋಷಿಯಲಲ್ಲಿ ಲಾರ್ಜ್ಲಿ ಮೆಮೊರಿ ಬೇಕು, ಸ್ಮರಣೆ ಬೇಕು. ಈ 3ರಲ್ಲಿ ಕೂಡ ಮೆಮರಿ ಬರುತ್ತೆ, ಲಾಜಿಕ್ ಬರುತ್ತೆ, ಎಲ್ಲ ಬರುತ್ತೆ. ಓಕೆ, ಸೊ ಬೇಸಿಕಲಿ ಎಲ್ಲ ಸಬ್ಜೆಕ್ಟಿಗೂ ಬೇರೆ ಬೇರೆ ರೀತಿಯಾದಂತಹ ಸ್ಕಿಲ್ಸ್ನ ನೀವು ಅಪ್ಲೈ ಮಾಡಬೇಕಾಗತ್ತೆ. ನಿಮ್ಮ ಒಂದಷ್ಟು ಹಾಕ್ತಿರುವಂತಹ ಆ ಚಟುವಟಿಕೆಗಳೇ ಬೇರೆ ರೀತಿ ಮಾಡಬೇಕಾಗತ್ತೆ. ಸೊ ನಿಮ್ಮ ಬ್ರೈನು ನಿಮ್ಗೆ ಹೆಂಗಾಗ್ಬಿಡತ್ತೆ ಅಂದರೆ, ಒಂದು TV ಆನ್ ಮಾಡಿ ಇಟ್ಕೊಂಡಾಗ ಪಟಕ್ 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 ಅಂತ ನೀವು TVಯಲ್ಲಿ ಚಾನಲ್ ಚೇಂಜ್ ಮಾಡ್ತಾ ಹೋದರೆ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ, ಎಷ್ಟು ಸ್ಟ್ರೆಸ್ ಆಗುತ್ತೆ ಅಲ್ವಾ? ಆ ರೀತಿ ನಿಮ್ಮ ಬ್ರೈನಿಗೆ ಕೂಡ ಸ್ಟ್ರೆಸ್ ಆಗುತ್ತೆ. ಸೊ ನನ್ನ ಪ್ರಕಾರ ಐ ಡೋಂಟ್ ಥಿಂಕ್ ಯು ಶುಡ್ ಸ್ಟಡಿ 6 subjects per day. Day 1 ನೀವು 3 subjects ಓದಬೇಕು, Day 2 ನೀವು ಉಳಿದಿರುವಂತಹ 3 subjects ಓದಿದ್ರೆ ದಲ್ ಬಿ ದ ಬೆಸ್ಟ್ ಕೇಸ್ ಸಿನಾರಿಯೋ. ಆಯಿತಾ? ಬಟ್ ನೀವು ಮಾಡಲೇಬೇಕು ಅಂತ ಹೇಳ್ತಿದ್ದೀರಾ, ಸೊ ನೀವು ಕೇಳಿರೋದನ್ನ ನಿಮಗೆ ಡೆಲಿವರ್ ಮಾಡೋದು ನನ್ನ ಜವಾಬ್ದಾರಿ. ಸೊ ಅದಕ್ಕೋಸ್ಕರ ನಾನು ಮಾಡ್ತೀನಿ. ಸೊ ಏನು, ಫಸ್ಟ್ ಆಫ್ ಆಲ್ ನೀವು 6 ಸಬ್ಜೆಕ್ಟ್ಸ್ ಓದೋಕ್ಕಿಂತ ಮುಂಚೆ ಒಂದು ಫಸ್ಟ್ ಸ್ಟೆಪ್ನ ಫಾಲೋ ಮಾಡಬೇಕು. ಮೊದಲನೇ ಹಂತ ಏನು ಮಾಡಬೇಕು, ನೀವು ಮೊದಲನೇ ವಿಷಯ ಏನು ಮಾಡಬೇಕು, ಐಡೆಂಟಿಫೈ ಯೋರ್ ಟಫ್ ಸಬ್ಜೆಕ್ಟ್ಸ್. 6 ಸಬ್ಜೆಕ್ಟ್ಸ್ ಇದೆ ಅಲ್ವಾ, ಇದರಲ್ಲಿ 6 ಸಬ್ಜೆಕ್ಟು ನಿಮಗೆ ಕಷ್ಟ ಆಗಲ್ಲ ಅಂತ ನಾನು ಭಾವಿಸ್ತೀನಿ. ಆಯಿತಾ? ಆಲ್ 6 ಸಬ್ಜೆಕ್ಟ್ಸ್ ಟಫ್ ಇದೆ ಅಂತ ಹೇಳಲಿಕ್ಕಾಗಲ್ಲ. ಈವನ್ ಟಫ್ ಇದ್ರೂ, ಆಲ್ 6 ಸಬ್ಜೆಕ್ಟ್ ಟಫ್ ಇದ್ರೂ ನೀವು ಐಡೆಂಟಿಫೈ ಮಾಡಬೇಕು ವಾಟ್ ಈಸ್ ಯೋರ್ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಐಡೆಂಟಿಫೈ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಕ್ಲಾಸಲ್ಲಿ ಎಲ್ಲ ಕೂತ್ಕೊಂಡು ಪಾಠ ಕೇಳಬೇಕಾದ್ರೆ ಯಾವ ಸಬ್ಜೆಕ್ಟ್ ತಲೆ ಮೇಲೆ ಹೋಗುತ್ತೆ, ಯಾವ ಸಬ್ಜೆಕ್ಟ್ ಅರ್ಥನೇ ಆಗಲ್ಲ. ದಟ್ ಈಸ್ ಯೋರ್ ಟಫ್ ಸಬ್ಜೆಕ್ಟ್ ನಂಬರ್ 1. ಟಫ್ ಸಬ್ಜೆಕ್ಟ್ ನಂಬರ್ 1. ಯಾವ ವಿಷಯ ಮಕ್ಕಳ ನಿಮಗೆ ಯಾವುದೇ ಕಾರಣಕ್ಕೂ ಅರ್ಥ ಆಗ್ತಿಲ್ಲ ಅನ್ಸತ್ತೆ ಅಲ್ವಾ, ಅದು ನಿಮ್ಮ ಕಠಿಣ ವಿಷಯ, ಮೊದಲನೆಯ ಕಠಿಣ ವಿಷಯ ಆಗತ್ತೆ. ನೆಕ್ಸ್ಟ್, ಓಕೆ ಏನೋ ಒಂದು ಅರ್ಥ ಆಗ್ತಿದೆ, ಒಂದು 10 ಸೆಂಟೆನ್ಸ್ ಹೇಳಿದ್ರೆ 2 ಸೆಂಟೆನ್ಸ್ ನನಗೆ ಅರ್ಥ ಆಗ್ತಿದೆ ಅಂತ ಅನ್ಸಿದ್ರೆ ದಟ್ ಈಸ್ ಯೋರ್ ಟಫ್ ಸಬ್ಜೆಕ್ಟ್ 2.
ಟಫ್ ಸಬ್ಜೆಕ್ಟ್ 2. ಆಯಿತಾ? ನೆಕ್ಸ್ಟ್, ಓಕೆ ಎಲ್ಲ ಅರ್ಥ ಆಗ್ತಿದೆ, ಬಟ್ ನಾನು ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ನನಗೇನು ಅಪ್ಲೈ ಮಾಡೋಕ್ಕಾಗ್ತಿಲ್ಲ, ಏನು ಯಾವುದೇ ರೀತಿ ವಿಷಯಗಳನ್ನ ಅನ್ವಯ ಮಾಡೋಕ್ಕಾಗ್ತಿಲ್ಲ, ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂದರೆ ಅದು 3ನೇ ಕಠಿಣ ವಿಷಯ. ದಟ್ ಇಸ್ ಯೋರ್ ಟಫ್ ಸಬ್ಜೆಕ್ಟ್ 3. ಟಫ್ ಸಬ್ಜೆಕ್ಟ್ 3. ನೆಕ್ಸ್ಟ್ 4th ನಾನು ಅನ್ಕೋತೀನಿ 3 ಟಫ್ ಇರುತ್ತೆ, 3 ಈಸಿ ಇರುತ್ತೆ ಅಂತ ಅನ್ಕೊಂಡ್ರೆ, ನೆಕ್ಸ್ಟ್ ಸಬ್ಜೆಕ್ಟ್ ಏನು ಬರುತ್ತೆ, ಉಳಿದಂತಹ 3 ಸಬ್ಜೆಕ್ಟ್ ಎಲ್ಲ ಅರ್ಥ ಆಗ್ತಿದೆ, ಎಲ್ಲ ನಾನು ಆನ್ಸರ್ ಕೂಡ ಮಾಡಬಲ್ಲೆ, ಬಟ್ ಒಂದೊಂದು ಕಡೆ ನಾನು ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಿರೋ ಸಬ್ಜೆಕ್ಟ್ಸು ಈಸಿ ಸಬ್ಜೆಕ್ಟ್ಸ್ ಆಗಿರುತ್ತೆ. ಈಸಿ ಸಬ್ಜೆಕ್ಟ್ 1, ಈಸಿ ಸಬ್ಜೆಕ್ಟ್ 2, ಈಸಿ ಸಬ್ಜೆಕ್ಟ್ 3 ಆಗಿರುತ್ತೆ. ಈಸಿ ಸಬ್ಜೆಕ್ಟ್ 3 ಆಗಿರುತ್ತೆ. ಓಕೆ, ಸೊ ಈ ರೀತಿ 6 ಸಬ್ಜೆಕ್ಟ್ಸ್ನ ನೀವು ಕ್ಯಾಟಗರೈಸ್ ಮಾಡ್ಕೋಬೇಕು. 6 ವಿಷಯಗಳನ್ನ ನೀವು ಬೇರ್ಪಡಿಸ್ಬೇಕು. ವಿಭಜನೆ ಅನ್ನೋದಕ್ಕಿಂತ ಬೇರ್ಪಡಿಸ್ಬೇಕು, ಒಂದೊಂದು ಕ್ಯಾಟಗರಿಯಲ್ಲಿ ಹಾಕಬೇಕು. ಆಗ ಮಾಡಿದಾಗ ನಿಮಗೆ ಈ ರೀತಿ ಲಿಸ್ಟ್ ಸಿಗತ್ತೆ. ನನಗೆ ಕೇಳಿದ್ರೆ ಐ ವುಡ್ ಹ್ಯಾವ್ ಪುಟ್ ಮ್ಯಾಥಮ್ಯಾಟಿಕ್ಸ್ ಆಸ್ ಮೈ ಟಫ್ ಸಬ್ಜೆಕ್ಟ್. ಮೊದಲನೆಯ ಕಠಿಣ ವಿಷಯ ಮ್ಯಾಥಮ್ಯಾಟಿಕ್ಸ್ ಆಗ್ತಿತ್ತು. ಅದಾದಮೇಲೆ ಸೋಷಿಯಲ್ ಬರ್ತಿತ್ತು. ಸೋಷಿಯಲ್ ಏನಂದ್ರೇನು ನೆನಪಿರ್ತಿರ್ಲಿಲ್ಲ ನನಗೆ. ಅದಾದಮೇಲೆ ಮೇ ಬಿ ಹಿಂದಿ ಬರ್ತಿತ್ತು ನನಗೆ, ಯಾಕಂದರೆ ನನಗೆ ಹಿಂದಿ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾವಾಗಲೂ. ಸೊ ಹಿಂದಿ ಬರ್ತಿತ್ತು, ನನಗೆ ಕನ್ನಡ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸಂಸ್ಕೃತ್ ಬರ್ತಿತ್ತೇನೋ, ಸಂಸ್ಕೃತ್ ಬರ್ತಿತ್ತು. ಅದಾದಮೇಲೆ ಸೈನ್ಸ್ ಬರ್ತಿತ್ತು. ನನಗೆ ಸೈನ್ಸ್ ತುಂಬಾ ಈಸಿ ಇತ್ತು. ಸೈನ್ಸಿಗಿನ್ನ ಈಸಿ ಇಂಗ್ಲೀಷ್ ಇತ್ತು ನನಗೆ. ಸೊ ದಿಸ್ ವಾಸ್ ಮೈ ಲಿಸ್ಟ್. ನನಗೆ ಆ್ಯಕ್ಚುಲಿ ಥರ್ಡ್ ಲ್ಯಾಂಗ್ವೇಜ್ ಇರಲೇ ಇಲ್ಲ, ನಂಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಮಾತ್ರ ಇತ್ತು. ಬಟ್ ನನಗಿದ್ದಿದ್ರೆ ಅಂತ ಅಂದ್ಕೊಳ್ಳಿ, ಐ ವುಡ್ ಹ್ಯಾವ್ ದಿಸ್ ಆಸ್ ಮೈ ಲಿಸ್ಟ್. ಓಕೆನಾ ಮಕ್ಕಳ, ಇದು ನನ್ನ ಲಿಸ್ಟ್ ಆಗ್ತಿತ್ತು. ಸೊ ನಿಮ್ಮದೇ ಲಿಸ್ಟ್ನ ನೀವು ಪ್ರಿಪೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಕಾಮೆಂಟ್ ಯೋರ್ ಲಿಸ್ಟ್ ಬಿಲೋ. ನಿಮ್ಮ ಕಠಿಣ ಹಾಗೂ ಸುಲಭ ವಿಷಯಗಳನ್ನ ನೀವು ಬರೆದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತೋರಿಸ್ಬೇಕು. ಓಕೆ, ನಿಮ್ಮ ಲಿಸ್ಟನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಫ್ಟರ್ ಯು ಐಡೆಂಟಿಫೈ ಯೋರ್ ಟಫ್ ಆ್ಯಂಡ್ ಈಸಿ ಸಬ್ಜೆಕ್ಟ್ಸ್, ವಾಟ್ ಆರ್ ಯು ಗೋಯಿಂಗ್ ಟು ಡೂ? ನಿಮಗೆ ಒಂದು ಟೈಮ್ ಟೇಬಲ್ನ ಮಾಡಿದ್ದೀನಿ. ಓಕೆ, ನಿಮಗೋಸ್ಕರ ಒಂದು ಟೈಮ್ ಟೇಬಲ್ನ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸ್ಲಾಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ನೀವು ಪ್ರಥಮ ಸ್ಟೂಡೆಂಟ್ ಆಗಿದ್ದರೆ ಈ ಟೈಮ್ ಟೇಬಲ್ ಏನು ಫಾಲೋ ಮಾಡುವಂಥ ನೆಸೆಸಿಟಿ ಇಲ್ಲ. ಬಿಕಾಸ್ ನಾವು ಆಲ್ರೆಡಿ ನಿಮಗೆ ಏನು ಟಫು ಏನು ಈಸಿ ಅಂತ ಎಲ್ಲ ಯೋಚನೆ ಮಾಡಿಕೊಂಡೆ ಪಾಠ ಮಾಡ್ತಿದ್ದೀವಿ. ಸೊ ನಿಮಗೆ ಈ ಲಿಸ್ಟ್ ಬೇಕಾಗಲ್ಲ. ಇದು ಬೇರೆ ಸ್ಟೂಡೆಂಟ್ಸ್ ಯಾರು ಪ್ರಥಮಗೆ ಎನ್ರೋಲ್ ಆಗಿಲ್ಲ, ನಿಮ್ಮಂತಹ ಸ್ಟೂಡೆಂಟ್ಸು ಇದನ್ನು ಯೂಟಿಲೈಸ್ ಮಾಡ್ಕೋಬೋದು. ಸೊ ಮಾರ್ನಿಂಗ್ ಏನು ಮಾಡ್ತೀರಾ ನೀವು? ಇವಾಗೇನು ಹೇಳಿ, ಸ್ಕೂಲಿಗೆ ಹೋಗೋಕ್ಕಿನ್ನ ಅಟ್ಲೀಸ್ಟ್ 2 hours ಮುಂಚೆ ಎದ್ದೊಳಿ. 2.5 hours ಮುಂಚೆ ಎದ್ದೊಳಿ. ಅಂದರೆ ಲೆಟ್ಸ್ ಸೇ 3 hours ಮುಂಚೆನೇ ಎದ್ರೆ ಬೆಸ್ಟು. ನಿಮಗೆ 7 ಗಂಟೆ ಸ್ಕೂಲಿಗೆ ಹೊರಡಬೇಕು ಅಂದರೆ 4 ಗಂಟೆ ತುಂಬ ಜಾಸ್ತಿ ಆಗುತ್ತೆ. ಒಂದು 4:15 5 ಗಂಟೆಗಾದರೂ ಎದ್ದೊಳಿ ಮಕ್ಕಳ. 4:30 or ಅಟ್ಲೀಸ್ಟ್ 5 AM ಎದ್ದೊಳಿ. 7ಗೆ ಸ್ಕೂಲಿಗೆ ಹೋಗ್ಬೇಕಂದ್ರೆ 5 AM ಎದ್ದೊಳಿ. 5 AM ಗೆಟ್ ಅಪ್. ಓಕೆ, 5 AM ಎದ್ದಿದ ತಕ್ಷಣ 5 minutes ಒಂದು ಮುಖ ತೊಳ್ಕೊಳ್ಳೋದು ಅದು ಇದು ಅದರಲ್ಲಿ ಸ್ಪೆಂಡ್ ಮಾಡ್ತೀರಾ. 45 minutes ಏನಿದೆ, ನೀವು ಇಲ್ಲಿ ಫಸ್ಟ್ 45 minutes ನಿಮ್ಮ ಟಫ್ ಸಬ್ಜೆಕ್ಟ್ 1 ಇತ್ತಲ್ವಾ, ಅದನ್ನು ಸ್ಟಡಿ ಮಾಡ್ತೀರಾ. ಸ್ಟಡಿ ಅಂದ್ರೇನು? ಟೆಕ್ಸ್ಟ್ ಬುಕ್ಕಲ್ಲಿ ಓದೋದು ಅಥವಾ ಒನ್ ಶಾರ್ಟ್ ವಿಡಿಯೋಸ್ನ ಓಪನ್ ಮಾಡ್ಕೊಂಡು ಓದೋದು. ಫಸ್ಟ್ ಟೈಮ್ ಓದಿಲ್ದೇ ಇರೋದನ್ನ ನೀವು ಗಮನ ಕೊಟ್ಟು ಓದೋದು, ಅಧ್ಯಯನ ಮಾಡೋದು. ಸೊ ಯು ಗೋಯಿಂಗ್ ಟು ಸ್ಟಡಿ ಫಾರ್ ದ ಫಸ್ಟ್ 45 minutes. 45 minutes ಓದಿದ್ಮೇಲೆ, ಗಮನ ಕೊಟ್ಟು ಓದಿದ್ಮೇಲೆ 5 minutes ಬ್ರೇಕ್ ತೊಗೊಳ್ಳಿ. ಆಯಿತಾ? 5 minutes ಬ್ರೇಕ್ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟ್ 30 minutes ಏನಿದೆ, ನೀವು ಈಸಿ ಸಬ್ಜೆಕ್ಟ್ಸ್ 1 ಅಂತ ಕನ್ಸಿಡರ್ ಮಾಡಿದ್ರಿ ಅಲ್ವಾ. ನಂದೇನಿತ್ತು, ಮ್ಯಾಥಮ್ಯಾಟಿಕ್ಸ್, ಸೋಷಿಯಲ್, ಹಿಂದಿ, ಕನ್ನಡ, ಆಮೇಲೆ ಏನು ಕನ್ನಡ ಇರಲಿಲ್ಲ ನನಗೆ, ಹಿಂದಿ, ಸಂಸ್ಕೃತ್. ಸಂಸ್ಕೃತ್. ಸೊ ನನ್ನ ಫಸ್ಟ್ ಈಸಿ ಸಬ್ಜೆಕ್ಟ್ ಇದ್ದಿದ್ದು ಸಂಸ್ಕೃತ್. ಸೊ ನಾನು ಮ್ಯಾಥಮ್ಯಾಟಿಕ್ಸ್ನ ಓದಿದ್ಮೇಲೆ ಸಂಸ್ಕೃತ್ನ ಪ್ರಾಕ್ಟೀಸ್ ಮಾಡ್ತೀನಿ. ಅಂದರೆ ಸಂಸ್ಕೃತ ಭಾಷೆ ಅಂದರೆ ನನಗೆ ಈಸಿ ಸಬ್ಜೆಕ್ಟ್ 1 ಇದ್ದಿದ್ದು ಸಂಸ್ಕೃತ್. ಸೊ ನಿಮಗೆ ಈಸಿ ಸಬ್ಜೆಕ್ಟ್ 1 ಯಾವುದಿದೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅಂದ್ರೇನು? ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಬೇಕು. ಆ ಕ್ವೆಶ್ಚನ್ಸ್ ನಿಮಗೆ ಎಕ್ಸಸೈಸ್ ಕ್ವೆಶ್ಚನ್ಸ್ ಆಗಿರ್ಬೋದು, LBA ಕ್ವೆಶ್ಚನ್ಸ್ ಆಗಿರಬಹುದು, PYQ ಕ್ವೆಶ್ಚನ್ಸ್ ಆಗಿರ್ಬೋದು. ಯಾವುದಾದ್ರೂ ಕ್ವೆಶ್ಚನ್ಸ್ನ ತಗೊಂಡು 30 ನಿಮಿಷ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಸೊ ಈ ರೀತಿಯಲ್ಲಿ ನಿಮ್ಮ ಮಾರ್ನಿಂಗ್ ಸೆಷನ್ ಹೋಗುತ್ತೆ. ಫಸ್ಟ್ ಸೆಷನ್ ಸ್ಟಡಿ ಮಾಡ್ತೀರಾ, ಸೆಕೆಂಡ್ ಸೆಷನ್ ಪ್ರಾಕ್ಟೀಸ್ ಮಾಡ್ತೀರಾ. ಆಫ್ಟರ್ ದ್ಯಾಟ್ ದಿಸ್ ಹೋಲ್ ಟೈಮ್ ಯು ಆರ್ ಇನ್ ಸ್ಕೂಲ್.
ಲೆಟ್ಸ್ ಸೇ 7 AM to 7 PM or 6 AM to 6 PM ನೀವು ಸ್ಕೂಲಲ್ಲಿ ಇರ್ತೀರಾ ಅಂದಾಗ ವಾಪಸ್ ಮನೆಗೆ ಬಂದಮೇಲೆ ಒಂದು ಅರ್ಧ ಗಂಟೆ ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಮಾಡಿ ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅದಾದಮೇಲೆ ನಿಮ್ಮ ಈವ್ನಿಂಗ್ ಸ್ಟಡಿ ಸೆಷನ್ ಶುರು ಆಗುತ್ತೆ. ಈವ್ನಿಂಗ್ ಸ್ಟಡಿ ಸೆಷನಲ್ಲಿ ಏನು ಮಾಡ್ತೀರಾ, ಫಸ್ಟ್ 45 ಮಿನಿಟ್ಸ್ ನಿಮ್ಮ ಟಫ್ ಸಬ್ಜೆಕ್ಟ್ 2ನ ತೊಗೊಂಡು ಓದ್ತೀರಾ. ಯಾವುದು ಎರಡನೇ ಕಠಿಣ ವಿಷಯ ಇತ್ತು ಅದನ್ನು ಓದ್ತೀರಾ. ನನ್ನ ಕೇಸ್ನಲ್ಲಿ ಅದು ಸೋಷಿಯಲ್ ಆಗಿತ್ತು. ಸೊ ಐ ಆಮ್ ಗೋಯಿಂಗ್ ಟು ಸ್ಟಡಿ ಸೋಷಿಯಲ್. ಟೆಕ್ಸ್ಟ್ ಬುಕ್ ಇಟ್ಕೊಂಡು ಅಥವಾ ಒನ್ ಶಾರ್ಟ್ ವಿಡಿಯೋಸ್ನ ಇಟ್ಕೊಂಡು ನಾನು 45 ನಿಮಿಷ ಸೋಷಿಯಲ್ನ ಓದ್ಕೋತೀನಿ. ಆಯಿತಾ, 45 ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಸ್ಟಡಿ ಸೋಷಿಯಲ್. ಆಫ್ಟರ್ ದ್ಯಾಟ್ 5 ಮಿನಿಟ್ಸ್ ಬ್ರೇಕ್ನ ತೊಗೋತೀನಿ. ಅದಾದಮೇಲೆ 30 ಮಿನಿಟ್ಸ್, ನೆಕ್ಸ್ಟ್ 30 ಮಿನಿಟ್ಸ್ ಏನಿದೆ ನನ್ನ ಸೆಕೆಂಡ್ ಈಸಿ ಸಬ್ಜೆಕ್ಟ್ ಇರುತ್ತೆ ಅಲ್ವಾ. ನನ್ನ ಕೇಸಲ್ಲಿ ಯಾವುದಿತ್ತು, ಇಟ್ ವಾಸ್ ಸೈನ್ಸ್. ಓಕೆ, ಸೊ ಸೈನ್ಸ್ನ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಸೈನ್ಸಲ್ಲಿ ನೀವು ಯೋಚನೆ ಮಾಡ್ಕೊಳ್ಳಿ, ಫಿಸಿಕ್ಸ್ ಮಾಡಬೇಕಾ, ಕೆಮಿಸ್ಟ್ರಿ ಮಾಡಬೇಕಾ, ಬಯಾಲಜಿ ಮಾಡಬೇಕಾ, ಯಾವುದು ಕಷ್ಟ ಇರುತ್ತೆ ಅದನ್ನು ಫಸ್ಟು ಮಾಡಿಬಿಟ್ಟು ಮುಗಿಸ್ಬಿಡಿ. ಓಕೆ, ನನ್ನ ಕೇಸ್ನಲ್ಲಿ ಸೈನ್ಸ್ ಇತ್ತು, ಸೊ ನಾನು ಸೈನ್ಸ್ನ 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. ನೆಕ್ಸ್ಟು 5 ಮಿನಿಟ್ಸ್ ಬ್ರೇಕ್ ತೊಗೊಂಡ್ಮೇಲೆ ಥರ್ಡ್ ಟಫ್ ಸಬ್ಜೆಕ್ಟ್ ಇತ್ತು. ನನ್ನ ಕೇಸ್ನಲ್ಲಿ ಹಿಂದಿ ಇತ್ತು. ಸೊ ಥರ್ಡ್ ಟಫ್ ಸಬ್ಜೆಕ್ಟ್, ನನಗೆ 3ನೇ ಕಠಿಣ ವಿಷಯ ಯಾವುದಿತ್ತು ಅದನ್ನು ಅಧ್ಯಯನ ಮಾಡ್ತೀನಿ, ಸ್ಟಡಿ ಮಾಡ್ತೀನಿ. ಅದಾದಮೇಲೆ 5 ಮಿನಿಟ್ಸ್ ಬ್ರೇಕ್ ತೊಗೊಂಡು ಲಾಸ್ಟ್ 30 ಮಿನಿಟ್ಸಲ್ಲಿ ನನ್ನ ಈಸಿಯೆಸ್ಟ್ ಸಬ್ಜೆಕ್ಟ್ ಆಫ್ ದ ಡೇ ಯಾವುದದು, ನನಗಿದ್ದಿದ್ದು ಇಂಗ್ಲೀಷ್. ಐ ಲವ್ಡ್ ಇಂಗ್ಲೀಷ್. ಓಕೆ, ಇಂಗ್ಲೀಷ್ ಓದಕ್ಕಂತೂ ನನಗೆ ಪಂಚಪ್ರಾಣ. ಸೊ ನನಗೇನು ಇಷ್ಟ ಅದನ್ನು ಲಾಸ್ಟಲ್ಲಿ ಓದ್ಬಿಟ್ಟು ಮಲ್ಗೋಕ್ಕಿಂತ ಮುಂಚೆ ಇದನ್ನು ನಾನು ಓದಬೇಕು. ಓಕೆ, ನಿಮ್ಗೆ ಯಾವುದು ತುಂಬ ನನಗೆ ಖುಷಿ ಆಗುತ್ತೆ ಈ ಸಬ್ಜೆಕ್ಟ್ನ ಓದಬೇಕು ಅಂತ ಅನ್ಸತ್ತೆ ಅಲ್ವಾ, ಆ ಸಬ್ಜೆಕ್ಟ್ನ ಎಂಡ್ ಆಫ್ ದ ಡೇಗೆ ಇಟ್ಕೊಂಡು ಮಲ್ಗೋಕ್ಕಿಂತ ಮುಂಚೆ ಅದನ್ನು ಓದ್ಬಿಟ್ಟು ಮುಗಿಸ್ತೀರ. ಓಕೆ, ಸೊ ದಿಸ್ ಈಸ್ ವಾಟ್ ಯುವರ್ ಡೈಲಿ ಟೈಮ್ ಟೇಬಲ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್ ಇಫ್ ಯು ವಾಂಟ್ ಟು ಕವರ್ ಆಲ್ 6 ಸಬ್ಜೆಕ್ಟ್ಸ್ ಇನ್ ಅ ಡೇ. ನೀವು ನೆಕ್ಸ್ಟ್ ಏನು ಮಾಡ್ಬೋದು, ಸ್ವಿಚ್ ಮಾಡ್ಕೋಬಹುದು. ಆಯಿತಾ, ಎರಡನೇ ದಿನ ನೀವೇನು ಮಾಡ್ಬೋದು, ಸ್ವಿಚ್ ಮಾಡ್ಬೋದು. ನೆಕ್ಸ್ಟ್ ಡೇ ಇಲ್ಲಿ ಟಫ್ ಸಬ್ಜೆಕ್ಟ್ ಸ್ಟಡಿ ಮಾಡೋ ಬದಲು ಈಸಿ ಸಬ್ಜೆಕ್ಟ್ನ ಸ್ಟಡಿ ಮಾಡಿ ಟಫ್ ಸಬ್ಜೆಕ್ಟ್ನ ಪ್ರಾಕ್ಟೀಸ್ ಮಾಡಿ. ಆ ಥರ ಸ್ವಿಚ್ ಮಾಡ್ಕೋಬಹುದು. ಆಯಿತಾ, ಇಲ್ಲಿ ಎರಡನೇ ದಿನ ಏನು ಮಾಡ್ತೀರಾ, ಇದು ಮೊದಲನೇ ದಿನದ ಟೈಮ್ ಟೇಬಲ್ ಹೀಗೆ ಮಾಡ್ಕೊಂಡ್ರೆ ಈಸಿ ಸಬ್ಜೆಕ್ಟ್ನ ಪ್ರಾಕ್ಟೀಸ್ ಅಲ್ಲದೆ ನೀವು ಸ್ಟಡಿ ಕೂಡ ಮಾಡಬೇಕಲ್ವಾ. ಈ ಸುಲಭ ವಿಷಯ ಏನಿದೆ ಇದನ್ನು ನೀವು ಅಭ್ಯಾಸ ಮಾಡೋದಲ್ಲದೆ ಅಧ್ಯಯನ ಕೂಡ ಮಾಡಬೇಕಲ್ವಾ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಈಸಿ ಸಬ್ಜೆಕ್ಟ್ನ ಇಲ್ಲಿಗೆ ಹಾಕಿ ಟಫ್ ಸಬ್ಜೆಕ್ಟ್ನ ಇಲ್ಲಿಗೆ ಹಾಕಿ. ಸೊ ನೀವು ಈಸಿ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತೀರಾ, ಟಫ್ ಸಬ್ಜೆಕ್ಟ್ನ ಪ್ರಾಕ್ಟೀಸ್ ಮಾಡ್ತೀರಾ ನೆಕ್ಸ್ಟ್ ಡೇ. ಓಕೆ, ಅಂದರೆ ಸುಲಭ ವಿಷಯನ ಅಧ್ಯಯನ ಮಾಡ್ತೀರಾ ಹಾಗೂ ಕಠಿಣ ವಿಷಯನ ಅಭ್ಯಾಸ ಮಾಡ್ತೀರಾ ಎರಡನೇ ದಿನ. ಓಕೆ, ಸೊ ಇದೇ ರೀತಿ ನಿಮ್ಮ ಇಡೀ ಥ್ರೂ ಔಟ್ ದ ಇಯರ್ ನೀವು ಇದೇ ರೀತಿ ಫಾಲೋ ಮಾಡ್ಕೊಂಡು ಹೋದರೆ 6 ಸಬ್ಜೆಕ್ಟ್ಸ್ನ ನೀವು ಡೈಲಿ ಕವರ್ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ನನಗನ್ಸತ್ತೆ ಆಫ್ಟರ್ ಅ ಪೀರಿಯಡ್ ಆಫ್ ಟೈಮ್ ಇದು ನಿಮಗೆ ಎಕ್ಸಾಸ್ಟ್ ಆಗಿಬಿಡುತ್ತೆ, ಅಯ್ಯೋ ತುಂಬ ಕಷ್ಟ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ನನ್ನ ಪ್ರಕಾರ ಇಟ್ ಇಸ್ ನಾಟ್ ಐಡಿಯಲ್. ಬಟ್ ನೀವು ಮಾಡ್ತೀನಿ, ಕಾನ್ಫಿಡೆನ್ಸ್ ಇದೆ, ನನಗಾಗತ್ತೆ ಮ್ಯಾಮ್ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಅಹೆಡ್ ಆ್ಯಂಡ್ ಡೂ ಇಟ್. ಓಕೆ, ಸೊ ಇಲ್ಲಿ ಒಂದು ಸ್ಯಾಂಪಲ್ ನಿಮಗೋಸ್ಕರ ಹಾಕಿದ್ದೀನಿ. ನಿಮಗೆ ಮ್ಯಾಥಮ್ಯಾಟಿಕ್ಸ್ ಟಫ್ ಸಬ್ಜೆಕ್ಟ್ ಇದ್ದರೆ, ಅದಾದಮೇಲೆ ಸೋಷಿಯಲ್, ಅದಾದಮೇಲೆ ಸೈನ್ಸ್ ಇದ್ದರೆ, ಕೋರ್ ಸಬ್ಜೆಕ್ಟ್ಸ್ ನಿಮಗೆ ಟಫ್ ಇದ್ದರೆ ನೀವು ಈ ರೀತಿ ಫಾಲೋ ಮಾಡಬಹುದು. ಬಟ್ ಅಗೇನ್ ನಾನು ಹೇಳೋ ಹಂಗೆ ನಿಮ್ಮ ಪ್ರಕಾರ ಈ ಟೈಮ್ ಟೇಬಲ್ನ ನೀವು ಚೇಂಜ್ ಮಾಡ್ಕೋಬಹುದು. ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ 2 ಸ್ಲಾಟ್ಸಲ್ಲಿ ನೀವು ಸ್ಟಡಿ ಮಾಡ್ತಿರ್ತೀರ. ಓಕೆ, ಸೊ ಇದು ಗಣಿತ, ಪ್ರಥಮ ಭಾಷೆ ಆಂಗ್ಲ, ಸಮಾಜ ವಿಜ್ಞಾನ, ದ್ವಿತೀಯ ಭಾಷೆ ಕನ್ನಡ, ವಿಜ್ಞಾನ ಹಾಗೂ ತೃತೀಯ ಭಾಷೆ ಹಿಂದಿ. ಸೊ ಈ ರೀತಿ ಕೂಡ ನೀವು ನಿಮ್ಮ ವೇಳಾಪಟ್ಟಿನ ಬದಲಾಯಿಸ್ಕೋಬಹುದು. ಓಕೆನಾ ಮಕ್ಕಳ? ಸೊ ಇದೇ ರೀತಿ ಇನ್ನೊಂದು ಲಾಸ್ಟಲ್ಲಿ ನಿಮ್ಗೆ ಏನೋ ಒಂದು ತೋರಿಸ್ಬೇಕಿತ್ತು, ಮರೆತೆ ಹೋದೆ ನಾನು. ಓಕೆ, ಅಷ್ಟೇ ಅನ್ಸತ್ತೆ. ಎಸ್, ಸೊ ಒನ್ ಶಾರ್ಟ್ ವಿಡಿಯೋಸ್ ಎಲ್ಲ ಎಲ್ಲಿ ಸಿಗತ್ತೆ ಮ್ಯಾಮ್ ನನಗೆ ಅಂತ ನೀವು ಕನ್ಫ್ಯೂಷನಲ್ಲಿ ಇದ್ದರೆ, ಆಲ್ ಯು ಹ್ಯಾವ್ ಟು ಡೂ ಇಸ್ ಗೋ ಟು ಯೂಟ್ಯೂಬ್ ಮಕ್ಕಳ. ಇಲ್ಲಿ ನಾನು ಯೂಟ್ಯೂಬ್ಗೆ ಹೇಗೆ ಹೋಗೋದು ಅಂತ ತೋರಿಸ್ತೀನಿ. ಜಸ್ಟ್ ಗಿವ್ ಮಿ 1 ಸೆಕೆಂಡ್. ಯೂಟ್ಯೂಬ್ಗೆ ಹೋಗಿ ನಮ್ಮ ಒನ್ ಶಾರ್ಟ್ ವಿಡಿಯೋಸ್ ನಿಮಗೆ ಸಿಗತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಡಿ ಸೆಷನ್ಸ್ನ ಮಾಡಬಹುದು. ಓಕೆ, ಸೊ ಇಲ್ಲಿ ಯೂಟ್ಯೂಬಿಗೆ ಬರೋಣ. ಯೂಟ್ಯೂಬಿಗೆ ಬರ್ತೀರಾ, ನಮ್ಮ ಪರೀಕ್ಷೆ ಚಾನಲ್ ನಿಮಗೆ ಸಿಗತ್ತೆ. ಪರೀಕ್ಷೆ ಚಾನಲ್ಗೆ ಹೋದಾಗ ಹೋಮ್ ಸೆಕ್ಷನಲ್ಲೇ ನಿಮಗೆ ನಮ್ಮ ಹೋಮ್ ಸೆಕ್ಷನ್ ಪರೀಕ್ಷೆ ಅಂತ ಟೈಪ್ ಮಾಡಿ. ಯೂಟ್ಯೂಬಲ್ಲಿ ಪರೀಕ್ಷೆ ಅಂತ ಟೈಪ್ ಮಾಡಿದಾಗ ಪರೀಕ್ಷೆ SSLCಗೆ ಹೋಗ್ತೀರಾ. ಪರೀಕ್ಷೆ SSLCಗೆ ಹೋಗಿ ಕೆಳಗೆ ಸ್ಕ್ರೋಲ್ ಮಾಡಿ ನಮ್ಮ ಚಾನಲ್ಗೆ ಬನ್ನಿ. ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ.
ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ ಆಲ್ ಬಟನ್ನ ಚೂಸ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಾ. ಗೋ ಹೆಡ್ ಅಂಡ್ ಸಬ್ಸ್ಕ್ರೈಬ್. ಇಲ್ಲಿ ನಿಮಗೆ ನಮ್ಮ ಒನ್ ಶಾರ್ಟ್ ವಿಡಿಯೋ ಸಿಗತ್ತೆ. ಹೋಮ್ ಸೆಕ್ಷನಲ್ಲಿ ಒನ್ ಶಾರ್ಟ್ ವಿಡಿಯೋಸ್ಗಳು ನಿಮಗೆ ಸಿಗತ್ತೆ. ಓಕೆನಾ ಮಕ್ಕಳ? ಸೊ ಇದೇ ರೀತಿಯಲ್ಲಿ ನೀವು ನಮ್ಮ ಚಾನಲ್ನ ಬಳಸ್ಕೊಂಡು ನಿಮ್ಮ SSLC ಎಕ್ಸಾಮ್ಗೆ ತಯಾರಾಗಬಹುದು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಆ್ಯಂಡ್ ನಿಮಗೆ ಬೇರೆ ಯಾವುದೇ ರೀತಿ ವಿಡಿಯೋಸ್ ಬೇಕು, ಬೇರೆ ಯಾವುದೇ ರೀತಿ ಸಪೋರ್ಟ್ ಬೇಕು ಅಂದರೆ ಕೆಳಗೆ ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅದೇ ರೀತಿ ವಿಡಿಯೋಸ್ನ ನಾವು ತಯಾರು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಗೋ ಹೆಡ್ ಅಂಡ್ ಟೆಲ್ ಮಿ ವಾಟ್ ಕೈಂಡ್ ಆಫ್ ವಿಡಿಯೋಸ್ ಯು ವಾಂಟ್ ಅಂಡ್ ಗೋ ಹೆಡ್ ಅಂಡ್ ಲೈಕ್ the video and subscribe to the channel. Thank you so much for joining me today. I'll see you in the next one.